ಅಯ್ಯೋ, ಅದಕ್ಕೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಎಲ್ಲ ಸರಿಯಾಗೇ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಅಯ್ಯೋ ಮಂಕೆ, ನನ್ನ ಟೆನ್ಷನ್ನೇ ಬೇರೆ. ನಿನ್ನ ತಂಗಿ ಎಲ್ಲ ಗುಟ್ನ ಎದುಗ್ ಹೇಳೋಕೆ ಹೋಗ್ತಿರೋದನ್ನು ತಡೆಯೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನಿನಗೆ ಊಟ ಚಿಂತೆ. ಸರಿ, ನಾನು ಇಲ್ಲಿಗೆ ತಟ್ಟೆಗೆ ಹಾಕೊಂಡು ಬರ್ತೀನಿ. ಬೇಡ ಕಣೆ, ನನಗೆ ಯಾಕೋ ಊಟ ಸೇರೋ ಹಾಗಿಲ್ಲ. ಹೌದಾ, ಸರಿ ಆಯ್ತು, ಮಲ್ಕೊಳ್ಳಿ. ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು, ತುಂಬಾನೇ ಕೆಲಸ ಇದೆ. ಮಾರ್ಕೆಟಿಗೆ ಹೋಗಿ ಹೂವು, ಹಣ್ಣು, ಎಲೆ, ಅಡಿಕೆ, ಬಾಳೆಕಂಬ, ತೆಂಗಿನಕಾಯಿ, ಹಣ್ಣುಗಳು, ಬಳೆಗಳು ಎಲ್ಲನೂ ತರಬೇಕು. ಪೂರ್ಣಿ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಥವಾ ಮದುವೆ ಗಡಿಬಿಡಿನಲ್ಲಿ ಯಾವಾಗ ಏನು ಮಾಡಬೇಕು ಅಂತ ಮರ್ತೋಗಿದ್ಯಾ? ನಾಳೆ ಆಗಿದ್ದನ್ನೆಲ್ಲ ತರಬೇಕು. ಚಪ್ರ ಶಾಸ್ತ್ರ ಇರೋದು ನಾಡಿದ್ದಲ್ವಾ? ಅಯ್ಯೋ, ಇದು ಚಪ್ರದ ಶಾಸ್ತ್ರಕ್ಕಲ್ಲ ರೀ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಅದಕ್ಕೆ ರೆಡಿ ಮಾಡ್ಕೋಬೇಕು. ಈ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅಮ್ಮ ಹೇಳಿದಾಳೆ. ಯಾಕೆಂದ್ರೆ ನಮ್ ಕಾವೇರಿ ಈ ಮನೇಲಿ ಮಾಡೋ ಕೊನೆ ಹಬ್ಬ ಇದು. ಅದಕ್ಕೆ ಅವಳ ಕೈಯಿಂದಾನೆ ಮುತ್ತೈದೆಯರಿಗೆಲ್ಲ ಅರ್ಶಿನ ಕುಂಕುಮ ಕೊಡಿಸ್ಬೇಕು ಅಂತ ಅಮ್ಮ ಅನ್ಕೊಂಡಿದ್ದಾಳೆ. ಅಯ್ಯೋ ಪೂರ್ಣಿ, ನಾಳೆ ಹಬ್ಬನಾ? ನಿನ್ ಬಾಯಿಗೆ ಸಕ್ಕರೆ ಹಾಕ, ಬಿಡ್ಬಿಡ ಐಸ್ ಕ್ರೀಮ್ ಹಾಕ. ಯಾಕ್ರಿ ಹಿಂಗ್ ವಿಚಿತ್ರವಾಗಿ ಆಡ್ತಿದ್ದೀರಾ? ಏನೋ ನೀವೇ ಸೀರೆ ಉಟ್ಕೊಂಡು ಪೂಜೆ ಮಾಡೋ ತರ. ಪೂರ್ಣಿ, ಅದು ಕಾವೇರಿಗೆ ಮನೇಲಿ ಕಡೆ ಹಬ್ಬ ಅಂದ್ಯಲ್ಲ, ಅದಕ್ಕೆ ಫುಲ್ ಖುಷಿಯಾಗೋಯ್ತು. ಸರಿ, ನೀನು ಬೇಗ ಮಲ್ಕೋ. ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಮಲ್ಕೋ. ಅಮ್ಮ ವರಮಹಾಲಕ್ಷ್ಮಿ, ನಿನಗೆ ನಮೋ ನಮಃ. ಈ ಭಕ್ತ ಬೇಡ್ಕೊಂಡು ತಕ್ಷಣ ವರ ಕೊಟ್ಟಿಲ್ಲ ತಾಯಿ, ನಿನಗೆ 108 ನಮಸ್ಕಾರ ಹಾಕಬೇಕು.